ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ನಾಳೆ ಬಿಜೆಪಿ ದೂರು. ಸ್ಪೀಕರ್ಗೆ ದೂರನ್ನ ಸಲ್ಲಿಸಲಿದ್ದಾರೆ ಬಿಜೆಪಿಯ ನಾಯಕರು. ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಇಬ್ಬರ ಶಾಸಕತ್ವವನ್ನ ಅನರ್ಹತೆ ಮಾಡಬೇಕು ಅಂತೇಳಿ ಬಿಜೆಪಿ ಒತ್ತಾಯಿಸ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರುವಂತಹದ್ದು, ಯಾವುದೇ ಕಾರಣಕ್ಕೂ ರಾಜ್ಯಸಭೆಯಲ್ಲಿ ಅಡ್ಡದ ಮತದಾನ ಮಾಡಿದ್ರೆ ಅವರು ಅನರ್ಹತೆಗೆ ಒಳಗಾಗೋದಿಲ್ಲ. ಮತದಾನವನ್ನೋದು ಅವರ ಇಚ್ಛೆಗೆ ಬಿಟ್ಟಂತಹ ವಿಚಾರ. ಬಟ್ ಪಕ್ಷದ ನಿರ್ಧಾರವೂ ಕೂಡ ಪ್ರಮುಖವಾಗುತ್ತೆ ಅನ್ನುವಂತಹ ಒಂದು ತೀರ್ಪಿನಲ್ಲಿ ಉಲ್ಲೇಖಿಸಿರುವಂತಹದ್ದು. ಈಗ ಸ್ಪೀಕರ್ ಯಾವ ರೀತಿ ಈ ದೂರನ್ನು ಸ್ವೀಕರಿಸ್ತಾರೆ, ಮುಂದಿನ ಬೆಳವಣಿಗೆಗಳೇನಾಗುತ್ತೆ, ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಬಿಜೆಪಿಯ ನಾಯಕರುಗಳು ಅಥವಾ ಬಿಜೆಪಿಯ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಈ ಇಬ್ಬರು ರೆಬಲ್ ಶಾಸಕರ ವಿರುದ್ಧ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಅಡ್ಡ ಮತದಾನ ಮಾಡಿದಂತಹ ಸೋಮಶೇಖರ್ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಪ್ರತಿಭಟನೆ ಹೇಗಿದೆ? ಪ್ರತಿಭಟನಾ ನಿರತರು ಏನು ಹೇಳ್ತಾ ಇದ್ದಾರೆ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ್, ಸೋಮಶೇಖರ್ ಅವರು ಪಕ್ಷ ದ್ರೋಹ ಮಾಡಿದ್ದಾರೆ, ಪಕ್ಷ ತಾಯಿ ತರ ಅಂತ ಹೇಳ್ತಾ ಇದ್ರು, ಪಕ್ಷಕ್ಕೆ ದ್ರೋಹ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಆ ಥರ ಹೇಳಿದಂತಹ ಸೋಮಶೇಖರ್ ಅವರು ಏಕದಮ್ ಕಾಂಗ್ರೆಸ್ ಕಡೆ ತಿರುಗಿಬಿಟ್ಟಿದ್ದಾರೆ, ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಬಿಜೆಪಿ ಬಿಟ್ಟು ತೊಲಗಿ ಅನ್ನುವಂತಹ ಘೋಷಣೆ ಇಟ್ಕೊಂಡು ಯಶವಂತಪುರ, ಅವರ ಕ್ಷೇತ್ರ ಏನಿದೆ ಯಶವಂತಪುರದಲ್ಲಿ, ಅಲ್ಲಿ ಬಿಜೆಪಿ ಮುಖಂಡರುಗಳು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತೀವ್ರ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಬಿಜೆಪಿ ಬಿಟ್ಟು ತೊಲಗಿ ನೀವು ಅನ್ನುವಂತಹ ಘೋಷಣೆ ಆಗ್ತಾ ಇದ್ದಾರೆ. ಜೊತೆಗೆ ರಸ್ತೆ ಮಧ್ಯೆಯಲ್ಲಿ ಅವರ ಪ್ರತಿಕೃತಿ ದಹಿಸಿ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನೀವು ಇನ್ನು ಮುಂದೆ ಬಿಜೆಪಿಲಿ ಇರಬೇಡಿ, ನೀವು ದ್ರೋಹ ಮಾಡಿದಿರಿ ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರೇಮ್, ಮಸೂದ್, ಈಗ ಅಡ್ಡ ಮತದಾನ ಮಾಡಿರುವ ಮತ್ತು ಗೈರಾಗಿರುವಂತಹ ಬಿಜೆಪಿಯ ಇಬ್ಬರು ಶಾಸಕರುಗಳ ವಿರುದ್ಧ ಬಿಜೆಪಿ ದೂರನ್ನು ಕೊಡ್ಲಿಕ್ಕೆ ರೆಡಿ ಆಗಿದೆ ಸ್ಪೀಕರ್ಗೆ. ಅನರ್ಹತೆಯ ಭೀತಿ ಕಾಡುತ್ತಾ ಏನೆಲ್ಲ ಬೆಳವಣಿಗೆಗಳಾಗಬಹುದು ಈ ಇಬ್ಬರು ಶಾಸಕರ ವಿರುದ್ಧ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಕೂಡ ಅವರಿಬ್ಬರನ್ನು ಕೂಡ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ರಕ್ಷಣಾತ್ಮಕ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ಬಿಜೆಪಿ ಅವರಿಬ್ಬರ ವಿರುದ್ಧನೂ ಕೂಡ, ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದೆ. ಇವತ್ತು ಸ್ಪೀಕರ್ ಅವರಿಲ್ಲ, ಜೊತೆಗೆ ಇವತ್ತು ದೂರು ಕೊಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದವರು. ನಾಳೆ ಸೆಷನ್ ಕೂಡ ಇದೆ. ನಾಳೆ ಸ್ಪೀಕರ್ ಅವರಿಗೆ ಬಿಜೆಪಿಯಿಂದ ಅವರಿಬ್ಬರ ವಿರುದ್ಧನೂ ಕೂಡ ದೂರು ಕೊಡಲಾಗ್ತಾ ಇದೆ. ಇಬ್ಬರ ಶಾಸಕತ್ವವನ್ನು ಅನರ್ಹತೆ ಮಾಡಿ ಅನ್ನುವಂತಹ, ಅಂದ್ರೆ ತತ್ಕ್ಷಣದಲ್ಲಿ ಅವರ ಶಾಸಕತ್ವ ಅನರ್ಹತೆ ಮಾಡಿ ಅನ್ನುವಂತಹ ಒಂದು ಮನವಿ ಇಟ್ಕೊಂಡು ಸ್ಪೀಕರ್ ಅವರಿಗೆ ದೂರು ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಈಗಾಗಲೇ ಆರೋಶಕ್ ಅವರು ತಮ್ಮ ಕೊಠಡಿಯಲ್ಲಿ ವಕೀಲರನ್ನು ಕೂಡ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಮುಂದಿನ ನಡೆ ಏನ್ ತಗೋಬಹುದು ಅಂತ. ಈಗ ಸ್ಪೀಕರ್ಗೆ 15 ದಿನದ ಒಳಗೆ ದೂರು ಕೊಡಬಹುದು. ನಾಳೆನೇ ದೂರು ಕೊಡ್ತಾ ಇದೆ ಬಿಜೆಪಿ. ಸ್ಪೀಕರ್ ಏನಾದರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಅದನ್ನ ಮತ್ತೆ ನ್ಯಾಯಾಲಯದಲ್ಲಿ ಆ ಒಂದು ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಅಂದ್ರೆ ಸ್ಪೀಕರ್ಗೆ ಕೊಟ್ಟಿರುವಂತಹ ದೂರು ಸ್ಪೀಕರ್ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವ ಮೂಲಕ ಅವರಿಬ್ಬರ ವಿರುದ್ಧನೂ ಕೂಡ ಕಾನೂನಾತ್ಮಕ ನಡೆಯನ್ನು ಕೂಡ, ಕಾನೂನಾತ್ಮಕ ಕ್ರಮಕ್ಕೂ ಕೂಡ ಬಿಜೆಪಿ ಮುಂದಾಗಿರುವಂತಹ
ಅನ್ನುವಂಥದ್ದು. ಆದ್ರೆ ಅದಕ್ಕೂ ಮುನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಇಬ್ಬರನ್ನು ಉಚ್ಚಾಟನೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಚರ್ಚೆಯನ್ನು ಇವತ್ತು ನಾಳೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಆ ನಂತರ ಸ್ಪೀಕರ್ಗೂ ಕೂಡ ಒಂದು ದೂರು ಕೊಡುವ ಮೂಲಕ ಅವರಿಬ್ಬರ ಶಾಸಕತ್ವ ಅನರ್ಹತೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಇದು ಇನ್ನೂ ಕೂಡ ಒಂದು ರೀತಿಯಲ್ಲಿ ತುಂಬಾ ದೀರ್ಘಾವಧಿಯಲ್ಲಿ ಈ ಒಂದು ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.